ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲಿಗೆ 2 ಹೀರೆಕಾಯಿ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆಯಿರಿ. ಅದಕ್ಕೆ ತಗೊಂಡು ಹೆರಿಸ್ತಾ ಇದ್ದೀನಿ. ಹೆಚ್ಚಿದಾದ್ಮೇಲೆ 2 ಟೊಮೊಟೊ ಕಾಯಿಯನ್ನು ತಗೊಂಡಿದ್ದೀನಿ. ಟೊಮೊಟೊ ಕಾಯಿ ಆಪ್ಷನಲ್, ನೀವು ಇರಲಿಲ್ಲ ಅಂದರೆ ಹುಣಸೆ ಹಣ್ಣನ್ನು ತಗೋಬಹುದು. ಬಟ್ ಟೊಮೊಟೊ ಕಾಯಿ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಚಟ್ನಿ. ಈಗ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು 8 ಮೆಣಸಿನ್ಕಾಯಿ ತಗೊಂಡ್ರೆ ಸಾಕು. ಇದು ತುಂಬ ಮೆಣಸಿನ್ಕಾಯಿ ತಗೊಂಡ್ರೆ ಚೆನ್ನಾಗಾಗುತ್ತೆ, ಟೇಸ್ಟಿ ಬರುತ್ತೆ. ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಎಲ್ಲ ಸೇರಿಸಿ ಈಗ ಒಂದು ಪಾತ್ರೆಯನ್ನು ಇಡಿ. ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಜೀರಿಗೆ 1 ಸ್ಪೂನಷ್ಟು ಜೀರಿಗೆ ಹಾಕಿ, ಆಮೇಲೆ ಎಲ್ಲ ಏನು ಹೆಚ್ಕೊಂಡಿದ್ವಲ್ಲ ಅದೆಲ್ಲ ತಗೊಂಡು ಚೆನ್ನಾಗಿ ಹುರಿಬೇಕು ಅದರಲ್ಲಿ. ಚೆನ್ನಾಗಿ ಹುರಿದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕು. ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ, ಅದಕ್ಕೆ ನಾನು ಬಿಸಿದೆ ಹಾಕಿದೆ. ನನ್ನ ಮಗನಿಗೆ ಸ್ಕೂಲಿಗೆ ಲೇಟ್ ಆಗ್ತಾ ಇತ್ತು, ಅದಕ್ಕೆ ಬಿಸಿದೆ ಹಾಕಿದೆ. ನಾನು ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ದಾದ್ಮೇಲೆ ಒಗ್ಗರಣೆ ಹಾಕೊಳ್ಳೋಣ ಅಂತ. ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನ್ ಎಣ್ಣೆನ ತಗೊಂಡಿದ್ದೀನಿ. ಅರ್ಧ ಸ್ಪೂನ್ ಸಾಸಿವೆ, ಚಟಪಟ ಅಂದಮೇಲೆ ಸ್ವಲ್ಪ ಇಂಗನ್ನು ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು. ಚಟ್ನಿ ರೆಡಿ ಆಯಿತು. ಈಗ ನಾನು ಮೇಲೆ ಗಾರ್ನಿಷ್ಗೆ ಈರುಳ್ಳಿ ಸೊಪ್ಪನ್ನು ತಗೊಂಡಿದ್ದೀನಿ.
ಇದು ಆಪ್ಷನಲ್. ಈರುಳ್ಳಿ ಸೊಪ್ಪು ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಮೇಲೆ ಹಾಕ್ಬೋದು ನೀವು. ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಆಗುತ್ತೆ ಈ ಚಟ್ನಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಮಾಡಿ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೆರೈಟಿ ಅಡುಗೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.